ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವು ನಿಮ್ಮ ಎಸ್ ಎಲ್ ವಿ ಫ್ಯಾಬ್ರಿಕೇಷನ್ ಯೋಗೇಶ್ ಮಾತಾಡ್ತಾ ಇದ್ದೀವಿ. ಮೊನ್ನೆ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಬೀಮ್ ವರ್ಕು ಗ್ರೌಂಡ್ ಫ್ಲೋರ್ ಮಾಡೋದನ್ನು ನೋಡಿ. ಅದು ಗ್ರೌಂಡ್ ಫ್ಲೋರ್ ಆಗಿ ಇವತ್ತು ಕಾಂಕ್ರೀಟ್ ಆಗಿ ಮೋಲ್ಡ್ ಎಲ್ಲ ಆಗಿದೆ. ಮತ್ತು ಫಸ್ಟ್ ಫ್ಲೋರ್ಗೆ ಕೆಲಸ ಮಾಡೋದಕ್ಕೆ ಮತ್ತು ISMB ಬೀಮು ಆ್ಯಂಗಲ್ಸು ಎಲ್ಲ ಬಂದಿದೆ. ಅದನ್ನೆಲ್ಲ ಇವತ್ತು ನಾವು ಮತ್ತೆ ಹೈಡ್ರಾ ಕ್ರೈನಿಂದ ಅನ್ಲೋಡ್ ಮಾಡ್ತಿದ್ದೀವಿ. ಯಾಕಂದರೆ ಗ್ರೌಂಡ್ ಫ್ಲೋರಲ್ಲಿ ಇಳಿಸ್ಬಿಟ್ರೆ ಮತ್ತೆ ಫಸ್ಟ್ ಫ್ಲೋರ್ ಎತ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಮತ್ತೆ ಕ್ರೈನ್ ಕರ್ಸ್ಕೊಂಡಿದ್ದೀವಿ. ಕ್ರೈನ್ಸ್ ಕರ್ಸ್ಕೊಂಡು ಏನು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಫಸ್ಟ್ ಫ್ಲೋರ್ಗೆ ತೊಗೊಂಡು ಶಿಫ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಕ್ರೈನಲ್ಲಿ ಒಂದೊಂದು ಸತಿ 5 ಬೀಮ್ 6 ಬೀಮ್ ಹಾಕ್ಕೊಂಡು ಎತ್ಕೊತಾ ಇದ್ದಾರೆ. ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಕೈಯಲ್ಲಿ ಎತ್ತಬೇಕಂದ್ರೆ ಇನ್ನೂ ತುಂಬ ಕಷ್ಟ ಆಗಿರೋದು. ಅದಕ್ಕೆ ನಾವು ಕ್ರೈನ್ ಕರ್ಸ್ಕೊಂಡಿದ್ದೀವಿ. ಈಗ ಒಂದೇ ಸತಿ ಕ್ರೈನಲ್ಲಿ ಮೇಲೆ ಇಟ್ಕೊಬಿಟ್ರೆ ನಾವು ಮೇಲೆ ಫ್ಯಾಬ್ರಿಕೇಷನ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವೇನು ಮಾಡಿದ್ವಿ, ಒಂದೇ ಸತಿ ಕ್ರೈನಲ್ಲಿ ಎತ್ಕೊಳ್ಳೋಣ ಅಂತ ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ಫ್ರೆಂಡ್ಸ್ ನಾವು ಕ್ರೈನ್ ಕರ್ಸ್ಕೊಂಡು ನೋಡಿ ಎಲ್ಲ 300 ISMB ಬಂದಿದೆ. ಮತ್ತು ಅದೇ 300 ISMB ಮತ್ತು 250 ISMB ಬಂದಿದೆ. 200 ಹಾಕೋಣ ಅನ್ನೋ ಪ್ಲ್ಯಾನ್ ಮಾಡಿದ್ರಿ. ಕೆಳಗಡೆ ಏನು ಕ್ಲೋಸ್ ಮಾಡಿದ್ರು ಅದೇ ಥರ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ರಿ. ಅದಕ್ಕೆ 300 ಮತ್ತು 250 ತೊಗೊಂಡು ಎಲ್ಲ ಫಸ್ಟ್ ಫ್ಲೋರಲ್ಲಿ ಅನ್ಲೋಡ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ಏನಾದ್ರು ವರ್ಕ್ ಇದ್ದರೆ, ರಿಕ್ವೈರ್ಮೆಂಟ್ ಇದ್ದರೆ ವರ್ಕ್ದು ದಯವಿಟ್ಟು ನಮ್ಮ SLV ಫ್ಯಾಬ್ರಿಕೇಷನ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ಬೀಮ್ ವರ್ಕ್ ಆಗಲಿ, ಟ್ರೆಸ್ ವರ್ಕ್ ಆಗಲಿ, ಗ್ರಿಲ್ಸು, ರೈಲಿಂಗ್ಸು, ರೋಲಿಂಗ್ ಶಟ್ಟರು, ಗೇರ್ ರೋಲಿಂಗ್ ಶಟ್ಟರು, ವಾಟರ್ ರೋಲಿಂಗ್ ಶಟ್ಟರು, ಮತ್ತು ಟೈಲ್ ರೂಫಿಂಗು, ಮತ್ತು ಟ್ರೆಸ್ ವರ್ಕು, ಮತ್ತು ಇಂಡಸ್ಟ್ರಿಯಲ್ ಶೆಡ್ಸು, ಗೇಟ್ಸು, ವಿಂಡೋ ಗ್ರಿಲ್ಲು, ಬಾಲ್ಕನಿ ರೈಲಿಂಗ್ಸು, SS ಎಲ್ಲ ಕೆಲಸನೂ ನಾವು ಮಾಡಿಕೊಡ್ತೀವಿ ಫ್ರೆಂಡ್ಸ್. ಏನಾದರೂ ಕೆಲಸದ ರಿಕ್ವೈರ್ಮೆಂಟ್ ಇದ್ದರೆ ದಯವಿಟ್ಟು ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದೆ, ನನ್ನ ಸ್ನೇಹಿತರದು ಮತ್ತು ನಂದು. ಅವೆರಡು ನಂಬರಲ್ಲಿ ಯಾವ ನಂಬರ್ಗಾನ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮದೇನೇ ಕೆಲಸ ಇದ್ರೂ ಬಂದು ಮಾಡಿಕೊಡ್ತೀವಿ ಫ್ರೆಂಡ್ಸ್. ಧನ್ಯವಾದಗಳು. ನಮ್ಮ ವೀಡಿಯೋನ ಇದೇ ಥರ ನೋಡ್ತಾ ಇರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.